ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕುತ್ತಲೇ ಇತ್ತ ಸಿಎಂ ಕುರ್ಚಿಗಾಗಿ ಒಳಗೊಳಗೆ ಫೈಟ್ ಶುರುವಾಗಿದೆ. ರಾಹುಲ್ ಗಾಂಧಿ ಭೇಟಿಯ ನಂತರ ಗೃಹ ಸಚಿವ ಪರಮೇಶ್ವರ್ ಹಾಗೆ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮೀನಿನ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಸಚಿವರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಒಬ್ಬೊಬ್ಬರ ಮನೆಗೂ ಹೋಗಿ ಬರ್ತಿದ್ದಾರೆ. ಇದು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಚಿವ ಎಂಬಿಪಿ ನಿವಾಸಕ್ಕೆ ಪರಂ ಭೇಟಿ ನೀಡಿದ್ಯಕ್ಕೆ ಗೃಹ ಸಚಿವರ ಭೇಟಿಯ ಹಿಂದಿದ್ಯಾ ನಾನಾ ಲೆಕ್ಕಾಚಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಏನ್ ಬೇಕಾದ್ರೂ ಆಗಬಹುದು. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕುತ್ತಲೇ ಕಾಂಗ್ರೆಸ್ನಲ್ಲಿ ರಹಸ್ಯ ಬೆಳವಣಿಗೆಗಳು ನಡೆದಿವೆ. ಒಳಗೊಳಗೆ ಸಿಎಂ ಕುರ್ಚಿಯ ಮೇಲೆ ಹಲವರು ಕಣ್ಣು ನೆಟ್ಟಿದ್ದಾರೆ. ಅದರಲ್ಲೂ ಬೆಳಗಾವಿಯ ಸಾವ್ಕಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಟವಲ್ ಹಾಕಿದಂತೆಯೇ ಕಾಣಿಸ್ತಿದೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಸಿಎಂ ವಿರುದ್ಧ ವ್ಯತಿರಿಕ್ತ ತೀರ್ಪು ಬಂದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಹಿರಿಯ ನಾಯಕನನ್ನ ಸಿಎಂ ಸ್ಥಾನಕ್ಕೆ ಕೂರಿಸುವ ಬಗ್ಗೆ ದೆಹಲಿ ಮಟ್ಟದಲ್ಲಿ ಚರ್ಚೆಗಳು ನಡೆದಿವೆಯಂತೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಯಾವಾಗ ರಾಹುಲ್ ಗಾಂಧಿ ಭೇಟಿ ಮಾಡಿ ಬಂದ್ರು ಆಗಿನಿಂದ ರಾಜ್ಯದಲ್ಲಿ ಹಲವು ಬೆಳವಣಿಗೆಗಳು ಸದ್ದಿಲ್ಲದಂತೆ ನಡೆದಿವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಭೇಟಿ ನಂತರ ಗೃಹ ಸಚಿವ ಪರಮೇಶ್ವರ್ ರಾಜ್ಯದ ಹಿರಿಯ ನಾಯಕರ ಮನೆ ಬಾಗಿಲು ಬಡಿತಿದ್ದಾರೆ. ಟಿಫಿನ್ ಹೆಸರಿನಲ್ಲಿ ಅವರ ಮನೆಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಅವರ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಇದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಪರಮೇಶ್ವರ್ಗೆ ಹೈಕಮಾಂಡ್ ಭರವಸೆ ನೀಡಿದ್ಯಾ? ಸಿಎಂ ರೇಸ್ನಲ್ಲಿರುವವರನ್ನ ಪರಂ ಭೇಟಿ ಮಾಡ್ತಿರೋದ್ಯಾಕೆ? ಮೊದಲಿಗೆ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ನಂತರ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳಿದ್ವು. ಯಾವಾಗ ಮುಡಾ ಪ್ರಕರಣ ಎದುರಾಯ್ತು ಆಗ್ಲೇ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡೋಕೆ ಶುರುವಾಗಿದೆ. ಹೀಗಾಗಿ ಮುಂದೆ ಯಾರನ್ನ ಸಿಎಂ ಕುರ್ಚಿಗೆ ಕೂರಿಸಬೇಕೆಂಬ ಚರ್ಚೆ ಶುರುವಾಗಿದೆ. ಆದ್ರೆ ಡಿಕೆಶಿ ಮೇಲೆ ಐಟಿ ಇಡಿ ಕೇಸ್ಗಳಿವೆ. ಅವರನ್ನ ಮಾಡಿದ್ರೆ ಮುಂದೆ ಹೆಚ್ಚು ಕಡಿಮೆ ಆದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಗ್ಯಾರಂಟಿ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಹೀಗಾಗಿ ಡಿಕೆಶಿ ಮೇಲಿನ ಕೇಸ್ ಕ್ಲಿಯರ್ ಆಗ್ಲಿ, ಅನಂತರ ಅವರಿಗೆ ಅವಕಾಶ ಮಾಡಿಕೊಡೋಣ, ಅಲ್ಲಿವರೆಗೆ ಮತ್ತೊಬ್ಬರನ್ನ ಕೂರಿಸೋಣ ಅನ್ನೋ ಚರ್ಚೆ ನಡೀತಿದ್ಯಂತೆ. ಹೀಗಾಗಿನೇ ರಾಹುಲ್ ಭೇಟಿ ವೇಳೆ ಪರಂಗೆ ಯಾವುದಕ್ಕೂ ರೆಡಿ ಆಗಿರಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಂಬ ಸೂಚನೆ ಬಂದಿದೆಯಂತೆ. ಆ ಕಾರಣಕ್ಕೆ ಪರಮೇಶ್ವರ್ ಖರ್ಗೆಯವರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ರು. ನಂತರ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಜೊತೆಗೂ ಚರ್ಚೆ ಮಾಡಿದ್ರು. ಇಂದು ಸಚಿವ ಎಂಬಿ ಪಾಟೀಲ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಪರಂ ನೇರ ಸಿಎಂ ಕುರ್ಚಿಗೆ ಕೂರೋಕೆ ವೇದಿಕೆ ರೆಡಿ ಮಾಡಿಕೊಂಡಂತೆ ಕಾಣಿಸ್ತಿದೆ. ಯಾರು ಬೇಡ ಅಂದಾರೆ ಎಲ್ಲರಿಗೂ ಆಗೋ ಸ್ವಾತಂತ್ರ್ಯ ಇದೆ. ಯಾರ್ಯಾರ ಆಸೆ ಇದೆ ಅವ್ರು ಆಗ್ಲಿ, ಅದಕ್ಕಿಂತ ತಪ್ಪಿದೆ ನನಗಿಲ್ಲ. ಅವ್ರಕಿನ್ನ ಸೀನಿಯರ್ ಬಹಳ ಜನ ಇದ್ದಾರೆ, ರಗಡ್ ಇದಾರೆ. ಸೀನಿಯರ್ಸ್ ಯಾರು ಇಲ್ವಾ? ಕಾಯ್ಲೇಬೇಕಾಗ್ತದಲ್ಲ. ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದ? ಸೀನಿಯರ್ಸ್ ಬಹಳ ಜನ ಇದ್ದಾರೆ, ಅವ್ರವ್ರು ಆದ್ಮೇಲೆ ಮಾಡ್ಲಿ. ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಅಲುಗಾಡ್ತಾ ಇದ್ದಂತೆ ಕುರ್ಚಿ ಮೇಲೆ ಹಲವರು ಟವಲ್ ಹಾಕಿದ್ದಾರೆ. ಪ್ರಮುಖವಾಗಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಪರಂಗೆ ಅವಕಾಶ ಮಾಡಿಕೊಡುವ ಮೂಲಕ ಹೈಕಮಾಂಡ್ ರಾಜ್ಯದ ಬಹುದೊಡ್ಡ ದಲಿತ ಸಮುದಾಯಕ್ಕೆ ಸ್ಪಷ್ಟ ಅನಿಸಲಿದೆ ಎನ್ನಲಾಗ್ತಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಕನ್ನಡ.